ಆಲ್ ರೈಟ್, ಇವತ್ತು ನಾವು ಧ್ಯಾನ ಮಾಡೋಕ್ಕಿರುವ ಸಬ್ಜೆಕ್ಟ್ ಏನಂದರೆ ವೈ ಆರ್ ಬಿಲೀವರ್ಸ್ ನಾಟ್ ಗೆಟಿಂಗ್ ಹೀಲ್ಡ್. ಅಂದರೆ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಸತ್ಯದಲ್ಲಿ ನಡೆಯುವ ನನಗೆ ಯಾಕೆ ಪರ್ಟಿಕ್ಯುಲರಾಗಿ ಇವತ್ತು ಹೀಲಿಂಗ್ ಬಗ್ಗೆ ದೇವರು ನಡೆಸ್ತಾ ಇರೋದರಿಂದ ಇವತ್ತು ಟೈಟಲ್ ಏನಂದರೆ ವಿಶ್ವಾಸಿ, ಪರ್ಟಿಕ್ಯುಲರಾಗಿ ವಿಶ್ವಾಸಿಗೆ ಅವರ ನಂಬಿಕೆಯಿಂದ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವುದಕ್ಕೆ ಕಾರಣವೇನು, ಆಮೇಲೆ ಅದಕ್ಕೆ ಏನು ಮಾಡಬೇಕು. ಇವತ್ತು ಆಸ್ ಅ ಬಿಲೀವರ್ ಹೌ ಡು ಐ ಎಕ್ಸ್ಪೀರಿಯನ್ಸ್ ಹೀಲಿಂಗ್ ಇನ್ ಮೈ ಬಾಡಿ. ಈ ಒಂದಿಷ್ಟು ವಿಷಯಗಳನ್ನ ಇವತ್ತು ಹೇಳುವಾಗ ತುಂಬ ಗಮನದಿಂದ ಕೇಳಿ. ಸ್ವಸ್ಥತೆ, ಆರೋಗ್ಯ, ಗುಣಪಡಿಸುವ ಕಾರ್ಯ ಇವತ್ತು ಆ್ಯಕ್ಚುಲಿ ಯೇಸು ಕ್ರಿಸ್ತನ ಆತನ ಗಾಯದಿಂದ ನಾವು ಗುಣ ಹೊಂದಿದ್ದೀವಿ ಅಂತ ವಾಕ್ಯ ಹೇಳ್ತಾ ಇದೆ. ಆದರೆ ಆ ಸ್ವಸ್ಥತೆ ಇವತ್ತು ನಮ್ಮ ಶರೀರದಲ್ಲಿ ಹಾಗೆ ನಂಬಿಕೆಯಿಂದ ಅನುಭವಿಸೋಕ್ಕಾಗ್ತಾ ಇದೆಯಾ? ನಾವು ಗುಣ ಹೊಂದಿದ್ದೀವ, ಆರೋಗ್ಯವಾಗಿದ್ದೀವ? ಸೊ ಪರ್ಟಿಕ್ಯುಲರ್ಲಾಗಿ ಯಾಕೆ ರಕ್ಷಣೆ ಹೊಂದದೇ ಇರೋರಿಗೆ ಬೇಗ ಅದ್ಭುತ ನಡೀತಾ ಇದೆ, ಹೀಲಿಂಗ್ ಆಗ್ತಾ ಇದೆ, ಆದರೆ ವಿಶ್ವಾಸಿಯಾಗಿರುವ ನಮಗೆ ಯಾಕೆ ಅಷ್ಟು ಬೇಗ ಹೀಲಿಂಗ್ ಆಗ್ತಾ ಇಲ್ಲ? ಸೊ ಇಂಥ ಪ್ರಶ್ನೆಗಳಿಗೆ ಇವತ್ತು ಐ ವಿಲ್ ಟ್ರೈ ಟು ಆನ್ಸರ್. ಯೇಸುವನ್ನು ಅರಿದೇ ಇರುವ ಜನರು ಯೇಸು ಬಗ್ಗೆ ಕೇಳಿದ ಕೂಡಲೇ ಒಂದು ಅದ್ಭುತ ನಡೀತಾ ಇದೆ, ಸ್ವಸ್ಥತೆ ನಡೀತಾ ಇದೆ. ಆದರೆ ಅವ್ರಿಗೆ ನಡೆಯುವ ಅದ್ಭುತಗಳು ಒಂದು 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು. ಒಂದು ವಿಶ್ವಾಸಿಗೆ ಅವರ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೆ ಸ್ವಸ್ಥತೆ ಬರ್ತಾ ಇಲ್ಲ. ಯಾಕೆ? ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್ ಫಂಡಮೆಂಟಲ್ ಕ್ವೆಶ್ಚನ್ ಆ್ಯಂಡ್ ದೆನ್ ಬೈಬಲಲ್ಲಿ ಯೇಸು ಯಾವ ರೀತಿ ಎಲ್ಲ ಸ್ವಸ್ಥತೆ ಮಾಡಿದ್ರು, ಇದು ಏನಾದರೂ ಒಂದು ಸ್ಪೆಸಿಫಿಕ್ ಪ್ಯಾಟರ್ನ್ ಇದೆಯಾ? ಈ ರೀತಿಯೇ ಯೇಸು ಸ್ವಸ್ಥತೆ ಆಗೋದು, ಇಲ್ಲ ಈ ರೀತಿ ಮಾಡಿದ್ರೇ ಸ್ವಸ್ಥತೆ ಬರೋದು ಅನ್ನೋದು, ಇದನ್ನೆಲ್ಲ ವಿವರಿಸ್ತೀನಿ. ತುಂಬ ಗಮನದಿಂದ ಕೇಳಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ಆಲ್ ರೈಟ್, ಈಗ ಕೂಡ ಅನೇಕ ಸರಿ ಫಸ್ಟ್ ಥಿಂಗ್ ಇಸ್ ವಿಲ್ ಸಿ ಯಾವ ರೀತಿಯೆಲ್ಲ ಹೀಲಿಂಗ್ ನಡೀತು ಅಂತ ನಾವು ನೋಡೋದಾದರೆ, ಜೀಸಸ್ ಹೀಲಿಂಗ್ಸ್ ಎಲ್ಲ ನಾವು ನೋಡೋದಾದರೆ ಹಿ ನೆವರ್ ಹೀಲ್ಡ್ ಇನ್ ಅ ವೆರಿ ಸ್ಪೆಸಿಫಿಕ್, ಒಂದೇ ಪ್ಯಾಟರ್ನ್ ಪ್ರಕಾರ ಅವರು ಹೀಲಿಂಗ್ ಮಾಡಿಲ್ಲ. ಸೊ ಒಂದು ಸರಿ ಅಧಿಕಾರದಿಂದ ಒಂದು ಮಾತನ್ನು ಹೇಳ್ತಾರೆ, ಸ್ವಸ್ಥತೆ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಸೆಂಚುರಿಯನ್, ಅವನ ಮಗನ ಕೆಲಸದವನು ಹುಷಾರಿಲ್ಲದೆ ಇರುವಾಗ, ನೀವು ಬರೋ ಅವಶ್ಯಕತೆ ಇಲ್ಲ, ಒಂದು ಮಾತು ಹೇಳಿ ನನ್ನ ಕೆಲಸದವನು ಸ್ವಸ್ಥತೆ ಆಗ್ತಾನೆ. ಸೊ ಒಂದು ಮಾತನ್ನು ಹೇಳಿ ಯೇಸು ಸ್ವಸ್ಥತೆ ಮಾಡಿಸಿದ್ರು. ಇನ್ನೊಂದು ಕಡೆ ಕುಷ್ಠರೋಗಿನ ಮುಟ್ಟಿದ ಕೂಡಲೇ ಅವನ ಸ್ವಸ್ಥತೆ ಆದ. ಅಂದರೆ ಮುಟ್ಟುವುದರ ಮೂಲಕ ಯೇಸು ಸ್ವಸ್ಥತೆ ಪಡಿಸಿದ್ರು. ಯೇಸು ಮುಟ್ಟುವುದಲ್ಲ, ಯೇಸುನ ಬಂದು ಒಬ್ಬರು ಮುಟ್ಟಿದ ಕೂಡಲೇ ಅಲ್ಲಿ ಸ್ವಸ್ಥತೆ ಆಯಿತು. ಸೊ ಅಂದರೆ ಯೇಸು ಮಾತ್ರ ಮುಟ್ಟುವುದಲ್ಲ, ಯೇಸುವನ್ನು ಮುಟ್ಟಿದ್ರವ್ರು ಕೂಡ ಸ್ವಸ್ಥತೆ ಆದರು. ಇನ್ನೊಂದು ರೀತಿಯಲ್ಲಿ ಕಾಯಿಲೆ ಇರೋರಿಗೆ ಆ ಶರೀರದಲ್ಲಿ ಅಶುದ್ಧ ಆತ್ಮ ಇರುವುದನ್ನು ಕಂಡು ಅದರ ಮೂಲಕ ಈ ಕಾಯಿಲೆ ಉಂಟಾಗಿದೆ ಅಂತ ಹೇಳಿ ಆ ಅಶುದ್ಧ ಆತ್ಮವನ್ನು ಓಡಿಸಿದ ಕೂಡಲೇ ಆ ವ್ಯಕ್ತಿಗೆ ಪರಿಪೂರ್ಣ ಗುಣವಾಯಿತು. ಸೊ ಆ ರೀತಿ ಒಂದೊಂದು ಜಾಗದಲ್ಲೂ ದೇವರು, ಯೇಸು ಡಿಫ್ರೆಂಟ್ ಪ್ಯಾಟರ್ನ್ಸ್, ಬೇರೆ ಬೇರೆ ರೀತಿಯಲ್ಲಿ ಸ್ವಸ್ಥತೆಯನ್ನು ಮಾಡಿದ್ದಾರೆ. ಇನ್ನೊಂದು ಥ್ರೂ ಪ್ರಾಫಿಟಿಕ್ ಆ್ಯಕ್ಟ್ಸ್, ಅಂದರೆ ದೇವರು ಪವಿತ್ರಾತ್ಮನ ಇನ್ಸ್ಪಿರೇಷನ್ ಮೂಲಕ ಒಂದು ಕ್ರಿಯೆಯನ್ನು ಮಾಡಿ, ಉದಾಹರಣೆಗೆ ಒಬ್ಬನಿಗೆ ಕಣ್ಣು ಕಾಣೋದಿಲ್ಲ, ಮಣ್ಣಲ್ಲಿ ಎಂಜಿನಲ್ಲಿ ನಾವು ಊದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅದನ್ನು ತೆಗೆದು ಕಣ್ಣಿಗೆ ಹಚ್ತಾರೆ. ಸೊ ಇದಿಸ್ ಪ್ರಾಫಿಟಿಕ್ ಆ್ಯಕ್ಟ್. ಸೊ ಈ ರೀತಿ ಸ್ವಸ್ಥತೆ ಪಡಿಸಿದ್ರು. ವಾಕ್ಯ ಹೇಳ್ತಾ ಇದೆ, ನಂಬಿಕೆಯಿಂದ ಕೈಗಳನ್ನು ಇಟ್ಟು ಪ್ರೇಯರ್ ಮಾಡುವಾಗ ಸ್ವಸ್ಥತೆ ಆಗುತ್ತೆ ಅಂತ. ಇನ್ನೊಂದು, ಯಾರು ಕಾಯಿಲೆದಲ್ಲಿದ್ದಾರೋ ಅವರ ನಂಬಿಕೆಯಿಂದನೇ ಸ್ವಸ್ಥತೆಯನ್ನು ಅನುಭವಿಸುವ ಕಾರ್ಯ ನೋಡ್ಬೋದು. ಫಾರ್ ಎಕ್ಸಾಂಪಲ್, ದ 12 years ಇಶ್ಯೂ ಆಫ್ ಬ್ಲಡ್, ಒಂದು ಸ್ತ್ರೀ 12 ವರ್ಷ ಇಶ್ಯೂ ಆಫ್ ಬ್ಲಡ್, ಆ ಸಮಸ್ಯೆದಲ್ಲಿ ಇದ್ದವಳು ಯಾವ ರೀತಿ ಅವ್ರ ನಂಬಿಕೆಯಿಂದ ಅವ್ರು ಬಿಡುಗಡೆ ಆದರು, ಆ ನಂಬಿಕೆಯಿಂದ ಅವ್ರು ಸ್ವಸ್ಥತೆ ಆದರು ಅಂತ ಆ ಕಾರ್ಯವನ್ನು ನೋಡೋಕ್ಕೆ ಸಾಧ್ಯ. ಸೊ ಅಂದರೆ ಅವರ ಫೇತ್ ಹೆಂಗೆ ಅವ್ರನ್ನ ಬಿಡುಗಡೆ ಮಾಡ್ತು ಅಂತ. ಇನ್ನೊಂದು ರೀತಿ ನೋಡಿದ್ರೆ
ಯಾರೋ ಒಬ್ರಿಗೆ ಕಾಯಿಲೆ, ಆದರೆ ಇನ್ನೊಬ್ಬರು ಅವ್ರಿಗೋಸ್ಕರ ನಂಬಿಕೆಯಿಂದ ಮಾಡಿದ ಕಾರ್ಯ. ಉದಾಹರಣೆಗೆ ಒಬ್ಬ ಪ್ಯಾರಲೈಸ್ ಆಗಿದ್ದಾನೆ, ಒಂದು 4 ಫ್ರೆಂಡ್ಸ್ ಇನ್ನು ಸ್ಟ್ರೆಚರಲ್ಲಿ ಅವ್ರು ಹಂಗೆ ಕಾಟ್ ಸಮೇತ ಎತ್ಕೊಂಡ್ಬಂದು ಮನೆ ಒಳಗಡೆ ಕೂಡ ಹೋಗೋಕ್ಕೆ ಜಾಗ ಇಲ್ಲ, ಆದ್ದರಿಂದ ರೂಫ್ನೇ ಓಪನ್ ಮಾಡಿ ಕೆಳಗಡೆ ಇಳಿಸಿದ್ರು. ಅಂದರೆ ಆ ವ್ಯಕ್ತಿಗೆ ಸ್ವಸ್ಥತೆ ಆಗಬೇಕು ಅಂತ ಅವ್ರ ಫ್ರೆಂಡ್ಸ್ಗೆ ಇದ್ದ ನಂಬಿಕೆಯ ಮೂಲಕ ಅವ್ರಿಗೆ ಬಿಡುಗಡೆ ಆಯಿತು. ಇನ್ನೊಂದು ಕಡೆ ಪವಿತ್ರಾತ್ಮನ ಬಲವಾಗಿ ಅವರ ಮಹಿಮೆಯನ್ನು ಪ್ರಕಟಿಸುವ ರೀತಿಯಲ್ಲಿ ಸ್ವಸ್ಥತೆ ನಡೆದಿದೆ. ಸೊ ಫಾರ್ ಎಕ್ಸಾಂಪಲ್ Luke 5:17 ದ ಪವರ್ ಆಫ್ ದ ಲಾರ್ಡ್ ವಾಸ್ ಪ್ರೆಸೆಂಟ್ ಟು ಹೀಲ್ ದೆಮ್, ಅಂದರೆ ದೇವರ ಬಲ ಅವ್ರನ್ನ ಗುಣಪಡಿಸುವುದಕ್ಕೆ ಅಲ್ಲಿತ್ತು ಅಂತ ಹೇಳ್ತಾ ಇದೆ. ಇನ್ನೊಂದು ಔಟ್ ಆಫ್ ಕಂಪ್ಯಾಷನ್, ಕನಿಕರವನ್ನು ತೋರಿಸಿ, ಅವರ ಮನಸ್ಸು ಔಟ್ ಆಫ್ ಪಿಟಿ, ಔಟ್ ಆಫ್ ಕಂಪ್ಯಾಷನ್, ಅಯ್ಯೋ ಈ ಥರ ಇರೋದನ್ನ ನೋಡೋಕ್ಕಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಯೇಸು ಬಿಡುಗಡೆ ಕೊಟ್ಟರು, ಸ್ವಸ್ಥತೆ ಕೊಟ್ಟರು. ಇನ್ನೊಂದಷ್ಟು ಕಾರ್ಯ ಇದು ಪಾಪದ ನಿಮಿತ್ತವಾಗಿ ಇಲ್ಲ ಒಂದು ಕ್ಷಮಿಸಿದ ಕ್ಷಮಾಪಣೆ ಮಾಡೋಕ್ಕಾಗದೇ ಇರುವ ಕಾರಣದಿಂದ ಒಂದು ಕಾಯಿಲೆ ಬಂದು ಅದರಿಂದ ಬಿಡುಗಡೆ ಆಗುವಾಗ ಕಾಯಿಲೆ ಬಿಡುಗಡೆ ಆಗೋದನ್ನು ನೋಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಕಾಮನ್ ಆಗಿ ಇವತ್ತು ವಿಶ್ವಾಸವಾಗಿರುವ ನಮಗೆ ದ ವೆರಿ ಪ್ರಿಡಾಮಿನೆಂಟ್ ಸೋರ್ಸ್ ಆಫ್ ಹೀಲಿಂಗ್ ಯಾವುದಂದರೆ ದೇವರ ವಾಕ್ಯವಾಗಿದೆ. ಇವತ್ತು ನಾನು ಅನೇಕ ಕಾರ್ಯಗಳನ್ನ ಹೇಳಿದೆ. ಈಗ ಲೆಟ್ ಮೀ ಯಾವ್ಯಾವ ರೀತಿಯಲ್ಲೆಲ್ಲ ಯೇಸು ಸ್ವಸ್ಥತೆ ಪಡಿಸಿದ್ರು ಅಂತ. ನಾವು ಔಟ್ ಆಫ್ ದ್ಯಾಟ್ ಲೆಟ್ ಮಿ ಆನ್ಸರ್ ದ ಫಸ್ಟ್ ಕ್ವೆಶ್ಚನ್. ಯಾಕೆ ಇವತ್ತು ರಕ್ಷಣೆ ಹೊಂದದೇ ಇರೋರಿಗೆ ಸ್ವಸ್ಥತೆಗೆ ಪ್ರೇಯರ್ ಮಾಡಿದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಬಿಡುಗಡೆ ಆಗ್ತಾ ಇದೆ, ಆದರೆ ರಕ್ಷಣೆ ಹೊಂದದೇ ಇರೋರಿಗೆ ಅಷ್ಟೊಂದು ಬೇಗ ಬಿಡುಗಡೆಯನ್ನು ನೋಡ್ತಾ ಇಲ್ಲ? ಯಾಕೆ? ಲೆಟ್ ಮಿ ಟೆಲ್ ಯು. ದೇವರು ಇವತ್ತು ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಹೀಲಿಂಗ್, ನನ್ನ ಉದಾಹರಣೆಗಳು ಎಲ್ಲವೂ ಹೀಲಿಂಗ್ ಸಂಬಂಧಪಟ್ಟದಾಗಿರುತ್ತೆ. ಆದ್ದರಿಂದ ದ ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್. ಬೇರೆ ಯಾವ್ಯಾವ ಅಗತ್ಯಗಳು, ಯಾವ್ಯಾವ ರಿಕ್ವೆಸ್ಟು, ನಿಮ್ಗೆ ಏನು ಕಾರ್ಯಗಳಾಗಬೇಕೋ ಅದಕ್ಕೆ ಈ ಪ್ರಿನ್ಸಿಪಲ್ಸ್ನ ಅಪ್ಲೈ ಮಾಡ್ಬೋದು. ಸೊ ದೇವರು ಏನೇ ಕಾರ್ಯ ಮಾಡಿದ್ರು, ಒಂದು ಅದ್ಭುತವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ಆ ವ್ಯಕ್ತಿಗೆ ತಿಳಿಯಬೇಕು, ನಾನೇ ನಿನ್ನ ಸೋರ್ಸ್, ನಾನೇ ನಿನ್ನ ಮೂಲ, ನಾನೇ ನಿನ್ನ ಆಧಾರ, ನಾನೇ ನಿನಗೆ ಎಲ್ಲ. ಅದರಿಂದ ನೀನು ಎಂದೆಂದಿಗೂ ನೀನು ನನ್ನಲ್ಲಿ, ನಾನು ನಿನ್ನಲ್ಲಿ, ನಾವು ಎಂದಿಗೂ ನಿರಂತರವಾಗಿ ನಿತ್ಯವಾಗಿ ನಾವು ಒಂದಾಗಿರುವ ರೀತಿಯಲ್ಲಿ ನಾನು ಡಿಸೈನ್ ಮಾಡಿದ್ದು. ಅದು ಪಾಪದ ನಿಮಿತ್ತವಾಗಿ ನಾವು ಸೆಪ್ರೇಟ್ ಆಗಿಬಿಟ್ವಿ. ಆದ್ದರಿಂದ ಮತ್ತೆ ನಿನ್ನನ್ನು ರಿಕನ್ಸೈಲ್ ಮಾಡಿ, ಮತ್ತೆ ನನ್ನ ಬಳಿಯಲ್ಲಿ ಸೇರಿಸಿಕೊಂಡು ನಿನ್ನಲ್ಲಿ ನಾನು, ನನ್ನಲ್ಲಿ ನೀನು, ನಾವು ಒಂದಾಗಿ ಎಂದೆಂದಿಗೂ ಇರುವಂತೆ, ಇದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳುವ ಒಂದು ಕಾರ್ಯ, ಮಾಡುವ ಒಂದು ಕಾರ್ಯನೇ ಹೀಲಿಂಗ್. ಸೊ ಆದ್ದರಿಂದ ಅದಕ್ಕೆ ಯೇಸುವನ್ನು ಅರಿದೇ ಇರೋರಿಗೆ ಒಂದು ಮಾತನ್ನು ಹೇಳುವಾಗ ಅವ್ರಿಗೆ ಅದ್ಭುತ ನಡೆದ ಕೂಡಲೇ ಅವ್ರಿಗೆ ಯೇಸು ಸ್ವಸ್ಥತೆ ಕೊಟ್ಟರು ಅಂತ ನಂಬಿಕೆಯಿಂದ ದೇವರ ಬಳಿಗೆ ಬಂದು ದೇವರನ್ನು ಇನ್ನೂ ಅನ್ಯೂನ್ಯತೆಯಿಂದ, ಐಕ್ಯತೆಯಿಂದ, ಆತನ ಪ್ರೀತಿಯನ್ನು ಅನುಭವಿಸಿ ನಿತ್ಯವಾಗಿ ಆತನನ್ನೇ ಆರಾಧನೆ ಮಾಡ್ತಾ, ಕೊಂಡಾಡುತ್ತಾ, ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯವನ್ನು ಸಾಕ್ಷಿಯಾಗಿ ಇನ್ನೊಬ್ಬರಿಗೆ ಹೇಳಿ, ಯಾರು ಯೇಸುವಲ್ಲಿ ಇಲ್ವೋ ಅವ್ರಿಗೂ ಕೂಡ ತಿಳಿಸಿ, ಇದರ ಮೂಲಕ ದೇವರ ನಾಮ ಮಹಿಮೆಪಟ್ಟು ಆ ವ್ಯಕ್ತಿ ಕೂಡ ಯೇಸುವನ್ನು ಅನುಭವಿಸಿ ಎಂದೆಂದಿಗೂ ತಂದೆ ಆದ ದೇವರ ಜೊತೆ ಆ ಅನ್ಯೂನ್ಯತೆಯಲ್ಲಿ ಎಂದೆಂದಿಗೂ ಇರುವುದೇ ಈ ಉದ್ದೇಶ. ಸೊ ಅದರಿಂದನೇ ಹೌ ಇಸ್ ಈಗ ರಕ್ಷಣೆ ಹೊಂದದೇ ಇರೋರು ಅದ್ಭುತ ಹೊಂದುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಅಂದರೆ, ಇಟ್ ಈಸ್ ಔಟ್ ಆಫ್ ಕಂಪ್ಯಾಷನ್. ಆದರೆ ಅವ್ರಿಗೆ ಸತ್ಯ ಗೊತ್ತಿರಲ್ಲ, ಸ್ಪಿರಿಚುವಲ್ ಮೆಚುರಿಟಿ ಗೊತ್ತಿಲ್ಲ, ದೇವರ ವಾಕ್ಯ ಗೊತ್ತಿರಲ್ಲ, ದೇವರ ಆತ್ಮ ಬಗ್ಗೆ ಗೊತ್ತಿರಲ್ಲ, ಆದರೂ ಅವ್ರಿಗೆ ಗುಣ ಹೊಂದುತ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರು ಔಟ್ ಆಫ್ ಕಂಪ್ಯಾಷನ್ ಅವರು ನನ್ನ ಪ್ರೀತಿನ ಅವರು ಅನುಭವಿಸಲಿ, ನಾನೇ ಅವರಿಗೆ ಆಧಾರವಾಗಿದ್ದೀನಿ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಅವರಿಗೆ ಅದ್ಭುತವನ್ನು ಮಾಡ್ತಾರೆ. ಆದರೆ ಅವ್ರಿಗೆ ನೋಡಿ, ಅಂಥವ್ರಿಗೆ ಅದ್ಭುತ ಮಾಡಿ ಅಂಥವರು ದೇವರ ಎಷ್ಟು ಒಳ್ಳೆಯವರು, ಆತನ ಪ್ರೀತಿ ಎಷ್ಟು ಒಳ್ಳೆಯದು, ನಾನು ಎಷ್ಟು ದುಡ್ಡು ಖರ್ಚು ಮಾಡಿದೆ, ಎಷ್ಟು ಹಾಸ್ಪಿಟಲ್ಗೆ ಓಡಿಸಿದೆ, ಯಾವ ಡಾಕ್ಟ್ರಿಂದನೂ ಬಿಡುಗಡೆ ಮಾಡೋಕ್ಕಾಗದೇ ಇರುವ ಕಾರ್ಯ ಯೇಸು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ಎಂಬುವ ಆ ಸಾಕ್ಷಿ ಅವ್ರನ್ನ ಇನ್ನೂ ತಂದೆಯ ಬಳಿಯಲ್ಲಿ ಇನ್ನೂ ಹತ್ತಿರಕ್ಕೆ ತಂದು ಆತನಲ್ಲಿ ಐಕ್ಯತೆಯಿಂದ, ಅನ್ಯೋನ್ಯತೆಯಿಂದ ನಡೆಯುವಂತೆ ಮಾಡುತ್ತದೆ. ಸೊ ದಟ್ ಇಸ್ ವೈ ಇವತ್ತು ರಕ್ಷಣೆ ಹೊಂದಿದೆ ಇರೋರಿಗೆ ದೇವರು ಔಟ್ ಆಫ್ ಕಂಪ್ಯಾಷನ್ ಈ ಹೀಲ್ಸ್ ಸೊ ದಟ್ ದೇ ವಿಲ್ ಕಮ್ ಟು ಹಿಮ್. ಆದರೆ ಇವತ್ತು ರಕ್ಷಣೆ ಹೊಂದಿರುವ ನಾವು
ರಕ್ಷಣೆ ಹೊಂದಿರೋರಿಗೆ ರಕ್ಷಣೆ ಹೊಂದಿರುವ ಆರಂಭದಲ್ಲಿರೋ ಕೂಡ ಅದ್ಭುತ ನಡೀತಾ ಇರುತ್ತೆ. ಆದರೆ ಈ ರಕ್ಷಣೆ ಹೊಂದಿ 5 ವರ್ಷ 10 ವರ್ಷ 15 ವರ್ಷ 40 ವರ್ಷ 60 ವರ್ಷ ಆಗಿದ್ರು ಕೂಡ ಇವತ್ತು ಆ ಸ್ವಸ್ಥತೆ ಆ ಕಾಯಿಲೆಯಿಂದ ಬಿಡುಗಡೆ ಇಲ್ಲದೆ ಇರೋರಿಗೆ ಈಗ ನಾನು ಹೇಳ್ತೀನಿ ನೋಡಿ, ತುಂಬ ಗಮನದಿಂದ ಕೇಳಿ. ದ ಸೇಮ್ ರೀಸನ್, ಯಾವ ಕಾರಣದಿಂದ ಒಂದು ರಕ್ಷಣೆ ಹೊಂದಿದವ್ರನ್ನ ಗುಣಪಡಿಸಿದ್ರೋ ಅದೇ ಕಾರಣಕ್ಕೆ ರಕ್ಷಣೆ ಹೊಂದಿರೋರು ಕೂಡ ಸ್ವಸ್ಥತೆ ಹೊಂದಲೇಬೇಕು. ಆದರೆ ಯಾವ ರೀತಿ? ಅವರಿಗೆ ದೇವರ ಬಗ್ಗೆ ಗೊತ್ತಿರಲಿಲ್ಲದೆ ಇರುವಾಗ ದೇವರು ಅವರಿಗೆ ಸ್ವಸ್ಥತೆಯನ್ನು ಕೊಟ್ಟರು, ಯಾಕಂದರೆ ದೇವರ ಒಳಗೆ ಬರಲಿಕ್ಕೆ. ಆದರೆ ನೀವು ನಾನು ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ ಮೇಲೆ ನಾವು ಒಂದೊಂದು ದಿನವೂ ಆತನಲ್ಲಿ ಇದ್ದು ಆತನನ್ನು ಅನುಭವಿಸಿ ಆತನ ಸಾಮರ್ಥ್ಯವನ್ನು ಆತನ ಬಲವನ್ನು ನಮ್ಮ ಶರೀರದಲ್ಲಿ ಪ್ರಕಟಿಸುವಂತೆ ನಾವು ದಿನನಿತ್ಯ ಆತನ ಸತ್ಯದಲ್ಲಿ ಆತನ ವಾಕ್ಯದಲ್ಲಿ ನಾವು ಬೆಳೀತಾನೇ ಇರಬೇಕು ಅನ್ನೋದೇ ದೇವರ ಉದ್ದೇಶ. ಸೊ ಹಾಗಾದರೆ ದೇವರು ಒಬ್ಬರನ್ನ ಬಿಡುಗಡೆ ಕೊಟ್ಟು ರಕ್ಷಿಸುವುದೇ ಆತನನ್ನು ಅನುಭವಿಸೋದಕ್ಕೋಸ್ಕರ. ಅವ್ರ ರಕ್ಷಣೆ ಹೊಂದಿ ಒಳಗಡೆ ಬಂದು ಆತನಲ್ಲಿ ಇದ್ದ ಮೇಲೆ ಆತನ ಮಹಿಮೆಯನ್ನು ತನ್ನ ಶರೀರದಲ್ಲಿ ಅವರು ಸತ್ಯದ ಆತ್ಮದ ಮೂಲಕ ಆ ಬಲವನ್ನು ಸಾಮರ್ಥ್ಯವನ್ನು ಪ್ರಕಟಿಸಬೇಕು ಅಂತ ದೇವರು ಎದುರು ನೋಡ್ತಾ ಇದ್ದಾರೆ. ಆದರೆ ನಾವು ಇವತ್ತು ರಕ್ಷಣೆ ಹೊಂದಿರೋರು ಏನು ಎದುರು ನೋಡ್ತಾ ಇದ್ದೀವಿ ಅಂದರೆ, ಆರಂಭದಲ್ಲಿ ಹೇಗೆ ದೇವರು ನಮಗೆ ಏನು ಮಾಡದೆ ಬಿಡುಗಡೆ ಕೊಟ್ಟರೋ, ದೇವರು ನನಗೆ ಬಿಡುಗಡೆ ಕೊಡಲ್ವಾ, ದೇವರು ನನಗೆ ಸ್ವಸ್ಥತೆ ಮಾಡಲ್ವಾ, ದೇವರು ನನಗೆ ಒಂದು ಈ ವೀಕ್ನೆಸ್ ತೆಗೆದಾಕಲ್ವಾ ಅಂತ ನಾವು ದೇವರ ಬಳಿಯಲ್ಲೇ ಎದುರು ನೋಡ್ತಾ ಇದ್ವಿ. ಆದರೆ ಅದೇ ತಪ್ಪು. If you are waiting on God to heal you, then you have not understood the truth. ದೇವರು ನನಗೆ ಬಿಡುಗಡೆ ಈ ಕಾಯಿಲೆಯಿಂದ ಬಿಡುಗಡೆ ಮಾಡಲ್ವಾ, ಯಾವಾಗ ಬಿಡುಗಡೆ ಕೊಡ್ತಾರೆ, ಬಿಡುಗಡೆ ಕೊಡು, ನನ್ನನ್ನು ಸ್ವಸ್ಥತೆ ಮಾಡು ಅಂತ ಹೇಳುವ ಮಾತೆ ಅದು ತಪ್ಪಾಗಿದೆ. ಇಟ್ ಈಸ್ ನಾಟ್ ಅಲೈನಿಂಗ್ ವಿತ್ ಗಾಡ್ಸ್ ಟ್ರೂತ್. ಅದು ದೇವರ ಸತ್ಯಕ್ಕೆ ಹೋಲಿಕೆಯಾಗಿಲ್ಲ. ಯಾಕೆ ಅಂತ ಒಂದೊಂದಾಗಿ ವಿವರಿಸ್ತಾ ಬರ್ತೀನಿ. ನಾವು ಐ ಆಮ್ ಟ್ರೈಂಗ್ ಟು ಗಿವ್ ಅ ವೆರಿ ಹೈ ಲೆವೆಲ್ ಫ್ಲೇವರ್ ಆಫ್ ಯಾಕೆ ರಕ್ಷಣೆ ಹೊಂದಿದವರಿಗೆ ಅಷ್ಟು ಅದ್ಭುತಗಳು ನಡೆಯುತ್ತೆ, ರಕ್ಷಣೆ ಹೊಂದಿದವ್ರಿಗೆ ಏನಕ್ಕೆ ನಡೀತಾ ಇಲ್ಲ ಅಂತ. ಸೊ ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ರಕ್ಷಣೆ ಹೊಂದಿರುವ ನಾವು ಮಗುವಾಗಿ ಹಾಲು ಕೊಡುವ ಮಗುವಾಗವೇ ಇರಬೇಕು ಅನ್ನೋದು ದೇವರ ಉದ್ದೇಶ ಅಲ್ಲ. ಆತನನ್ನು ಇನ್ನೂ ಆತನ ಬಗ್ಗೆ ತಿಳುವಳಿಕೆ ಉಂಟಾಗಿ ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ತುಂಬಿ ಆ ವಾಕ್ಯದ ದೇವರನ್ನು ಅನುಭವಿಸಿ ಆ ವಾಕ್ಯದ ದೇವರ ಬಲವನ್ನು ಸಾಮರ್ಥ್ಯವನ್ನು ನಿಮ್ಮಲ್ಲಿ ಪ್ರಕಟಿಸುವಾಗಲೇ ಆತನ ನಾಮ ಮಹಿಮೆ ಪಡೋದು. ಹಾಗಾದರೆ ನೀವು ದೇವರು ನನಗೆ ಸ್ವಸ್ಥತೆ ಕೊಡಲ್ವಾ ಅಂತ ಎದುರು ನೋಡೋಕ್ಕಿಂತ ದೇವರು ನನಗೆ ಯೇಸು ಕ್ರಿಸ್ತನ ಮೂಲಕ ಸ್ವಸ್ಥತೆ ಕೊಟ್ಟಿದ್ದಾರೆ, ಅದೀಗ ನನ್ನ ಶರೀರದಲ್ಲಿ ಪ್ರಕಟಪಡಿಸ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಸತ್ಯದ ಆತ್ಮವನ್ನು ಹೊಂದಿಕೊಂಡು ಆ ಸತ್ಯದ ಆತ್ಮ ನಿಮ್ಮಲ್ಲಿ ಬಲವಾಗಿ ಕ್ರಿಯೆ ಮಾಡುವ ಹಾಗೆ ನೀವು ವಾಕ್ಯದಿಂದ ತುಂಬಿರಬೇಕು, ಪವಿತ್ರಾತ್ಮದಿಂದ ತುಂಬಿರಬೇಕು. ವಾಕ್ಯ ಭರಿತರಾಗಿ ಪವಿತ್ರಾತ್ಮ ಭರಿತರಾಗಿ ಆ ಸತ್ಯದ ಆತ್ಮ ನಿಮ್ಮನ್ನು ನಡೆಸುವಂತೆ ಇರುವಾಗ ಈಗ ಆ ವಾಕ್ಯದ ಪ್ರಕಾರ ನಿಮ್ಮ ಶರೀರದಲ್ಲಿ ಆರೋಗ್ಯ, ಬಿಡುಗಡೆ, ಜಯ ಎಲ್ಲವನ್ನು ನೀವು ಅನುಭವಿಸೋಕ್ಕೆ ಸಾಧ್ಯ. ಸೊ ಇವತ್ತು ಒಂದಷ್ಟು ಕಾರಣಗಳು, ದಿಸ್ ಇಸ್ ಅ ಫಂಡಮೆಂಟಲ್ ಡಿಫ್ರೆನ್ಸ್. ಇವತ್ತು ನಾನು ಒಂದಿಷ್ಟು ಕಾರಣಗಳು ಹೇಳ್ತೀನಿ. ನೀವು ಒಂದು ವೇಳೆ ಇವತ್ತು ಸತ್ಯವನ್ನು ನೀವು ಕೇಳ್ತಾ ಇರ್ಬೋದು, ಭಕ್ತಿ ಮಾಡ್ತಾ ಇರ್ಬೋದು, ಕಾಣಿಕೆ ದಶಮಾಂಶ ಎಲ್ಲ ಕೊಡ್ತಾ ಇರ್ಬೋದು, ಆದರೂ ನಿಮ್ಮ ಜೀವನದಲ್ಲಿ ನೀವು ಎದುರು ನೋಡುವ ಒಂದು ಆರೋಗ್ಯ, ಒಂದು ಸ್ವಸ್ಥತೆ ಇಲ್ಲದೇ ಇರಬಹುದು. ಯಾಕೆ ಅಂತ ಒಂದಷ್ಟು ಕಾರಣಗಳು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಲೆಟ್ ಮಿ ಸ್ಟಾರ್ಟ್ ವಿತ್ ಫಸ್ಟ್ ಥಿಂಗ್. ಫಸ್ಟ್ ಫಂಡಮೆಂಟಲ್ ಕ್ರಿಶ್ಚಿಯನ್ ಲೈಫೇ ಯಾವುದ್ರ ಬೇಸ್ ಮೇಲೆ ಇದೆ ಅಂದರೆ, ಇಟ್ ಇಸ್ ಬೇಸ್ಡ್ ಆನ್ ಫೇತ್, ನಂಬಿಕೆಯ ಮೇಲೆ ಇದೆ. ನಂಬಿಕೆ ಇಲ್ಲದವನು ಅವನು ದೇವರಿಂದ ಏನಾದರೂ ಒಂದು ಪಡ್ಕೋಬಹುದು ಅಂತ ಅವನ ಕನಸು ಕೂಡ ಕಾಣಬಾರ್ದು. ಯಾಕಂದರೆ ದೇವರು ಕಾಣದೇ ಇರುವ ಕಾಣದೇ ಇರುವ ಮಂಡಲದಲ್ಲಿದ್ದಾರೆ, ಅವರು ಆತ್ಮವಾಗಿದ್ದಾರೆ, ವಾಕ್ಯವಾಗಿದ್ದಾರೆ. ಸೊ ಆದ್ದರಿಂದ ಅವರನ್ನು ನಾವು ಶರೀರ ಕಣ್ಣಿನಿಂದ, ಶರೀರ ಜ್ಞಾನದಿಂದ, ಶರೀರ ಬಲದಿಂದ ನಾವು ನೋಡಿ ಅರ್ಥ ಮಾಡಿಕೊಂಡು ನಾವು ಸ್ವಸ್ಥತೆಯನ್ನು ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿದ್ದರೆ ಇವತ್ತು ನಾವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ ಮೇಲೆ ದೇವರ ಆಶೀರ್ವಾದ ಅನುಭವಿಸ್ಬೇಕು ಅನ್ನುವ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಯಾರು ಬೇಕಾದರೂ ಅನುಭವಿಸ್ಬೋದಾಯಿತು. ಅದಕ್ಕೆ ಕಣ್ಣಿದ್ರು ನೋಡ್ತಾರೆ, ಆದರೆ ಕಾಣೋದಿಲ್ಲ, ಕಿವಿ ಇದ್ರೂ ಕೇಳಿಸ್ಕೊಂಡ್ರೆ ಅರ್ಥ ಆಗೋದಿಲ್ಲ. ದೇವರನ್ನು ಪ್ರೀತಿ ಮಾಡುವವರಿಗೆ ಇಟ್ಟಿರುವ ವಿಶೇಷವಾದ ಕಾರ್ಯಗಳು, ಆತನನ್ನು ಪ್ರೀತಿ ಮಾಡುವವರು ಆತನನ್ನು ಒಪ್ಪಿಕೊಂಡು ಅಂಗೀಕರಿಸಿಕೊಂಡು ಅವರಲ್ಲಿ ಇರೋರಿಗೆ ಆ ಫಲಗಳನ್ನು ಅನುಭವಿಸೋಕ್ಕೆ ಸಾಧ್ಯ.
ಅದಕ್ಕೆ ಮಾಂಸದಿಂದ ಹುಟ್ಟುವುದಲ್ಲ ಮಾಂಸವಾಗಿರುತ್ತೆ, ಆತ್ಮದಿಂದ ಹುಟ್ಟುವುದಲ್ಲ ಆತ್ಮವಾಗಿರುತ್ತೆ. ಮಾಂಸವು ಆತ್ಮವು ಶತ್ರುಗಳು. ಇಟ್ ಇಸ್ ಎನಿಮಿಟಿ. ಫ್ಲಾಶ್ ಇಸ್ ಎನಿಮಿಟಿ ಅಗೇನ್ಸ್ಟ್ ದ ಸ್ಪಿರಿಟ್, ಅಗೇನ್ಸ್ಟ್ ಗಾಡ್. ಸೊ ಆದ್ದರಿಂದ ಶರೀರ ಸ್ವಭಾವದಿಂದ ನಾವು ಆತ್ಮದ ಕಾರ್ಯಗಳನ್ನ ನೋಡ್ಲಿಕ್ಕೂ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅದರ ಫಲವನ್ನು ಅನುಭವಿಸೋಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾದರೆ ಫಸ್ಟ್ ಥಿಂಗ್ ಇಸ್, ನಾವು ದೇವರನ್ನು ಅನುಭವಿಸುವ ರೀತಿಯಲ್ಲಿ ನಮ್ಮ ನಂಬಿಕೆ, ಆ ಫೇತ್ ಯಾವ ಲೆವೆಲಲ್ಲಿದೆ, ದೇವರಲ್ಲಿ ಇರುವ ನಂಬಿಕೆ, ದೇವರಲ್ಲಿ ಇರುವ ನಂಬಿಕೆಗೂ ನಾನು ಇದು ಮುಂಚೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೇವರ ಮೇಲೆ ನಂಬಿಕೆ ಇಡೋದೊಂದು, ದೇವರ ನಂಬಿಕೆಯಲ್ಲಿ ಇರುವುದು ಇನ್ನೊಂದು. ದೇವರಲ್ಲಿ ನಂಬಿಕೆ ಇಡೋರು ಎಲ್ಲ ರಿಲಿಜನಲ್ಲಿ ಇಡೋರು, ಎಲ್ಲ ಮತದಲ್ಲೂ ಅಯ್ಯೋ ದೇವರು ನನ್ನನ್ನು ಕಾಪಾಡ್ತಾರೆ, ದೇವರು ನನ್ನನ್ನು ನಡೆಸ್ತಾರೆ ಅನ್ನುವ ನಂಬಿಕೆ, ಅದು ದೇವರ ಮೇಲೆ ಇರುವ ನಂಬಿಕೆ. ಆದರೆ ದೇವರ ನಂಬಿಕೆ ಅಂದರೆ ದ ಫೇತ್ ಆಫ್ ಗಾಡ್, ಫೇತ್ ಇನ್ ಗಾಡ್ ವರ್ಸಸ್ ಫೇತ್ ಆಫ್ ಗಾಡ್. ಫೇತ್ ಇನ್ ಗಾಡ್ ಅಂದರೆ ದೇವರಲ್ಲಿ ನಂಬಿಕೆ, ಫೇತ್ ಆಫ್ ಗಾಡ್ ಅಂದರೆ ದೇವರು ಹೇಗೆ ಆಪರೇಟ್ ಮಾಡ್ತಾ ಇದ್ದಾರೋ ಅವರು ಯಾವ ನಂಬಿಕೆಯಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೋ ಅವರ ನಂಬಿಕೆಯಲ್ಲೇ ನಾನು ಆಪರೇಟ್ ಮಾಡ್ತಾ ಇದ್ದೀನಿ ಅನ್ನೋದೇ ದ ಫೇತ್ ಆಫ್ ಗಾಡ್. ಸೊ ಹಾಗಾದರೆ ಇವತ್ತು ಒಂದು ವಾಕ್ಯವನ್ನು ಹೇಳ್ತೀನಿ. ಆ ನಂಬಿಕೆ ನಮಗೆ ಇಲ್ಲದೇ ಇರುವ, ದೇವರ ನಂಬಿಕೆಯಲ್ಲಿ ಇಲ್ಲದೇ ಇರುವ ಕಾರಣ ನಾವು ಇವತ್ತು ಸ್ವಸ್ಥತೆಯನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ. ಈಗ ನಾನು ಹೇಳುವ ಒಂದೊಂದು ಪ್ರಿನ್ಸಿಪಲ್ಸ್ ಯಾರಿಗೆ ಅಂದರೆ, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ನೀವು ಸ್ಪಿರಿಚುವಲ್ ಆಗಿ ನಾನು ಮೆಚೂರ್ ಆಗಿದ್ದೀನಿ, ಆತ್ಮದಲ್ಲಿ ನಡೀತಾ ಇದ್ದೀನಿ, ಆದರೆ ನನ್ನ ಶರೀರದಲ್ಲಿ ಒಂದು ಸ್ವಸ್ಥತೆ ಇಲ್ಲ. ಸ್ವಸ್ಥತೆಗೋಸ್ಕರ ಎಷ್ಟೋ ಫಾಸ್ಟಿಂಗ್ ಇದ್ದಿದ್ದೀನಿ, ಸ್ವಸ್ಥತೆಗೋಸ್ಕರ ಎಷ್ಟೋ ಪ್ರಾಫಿಟ್ಸ್, ಹೀಲಿಂಗ್ ಇವಾಂಜಲ್ಸ್ ಪ್ರೇಯರ್ ಮಾಡಿದ್ದಾರೆ, ಆಗಲೂ ಬಿಡುಗಡೆ ಆಗಿಲ್ಲ. ನಾನು ಎಷ್ಟೋ ಪ್ರೇಯರ್ ಮಾಡಿಬಿಟ್ಟಿದ್ದೀನಿ, ಏನು ಬಿಡುಗಡೆ ಆಗಿಲ್ಲ. ಆದರೆ ಇವತ್ತು ಈ ಸತ್ಯದ ಆತ್ಮ ನಿಮ್ಮೊಳಗೆ ಬಂದು ಇವತ್ತು ನೀವು ಗುಣ ಹೊಂದಿ ಇವತ್ತು ಬಿಡುಗಡೆ ಆಗುವಾಗ, ಇನ್ನು ಮುಂದೆ ನಿಮ್ಮ ಶರೀರದಲ್ಲಿ ಇಲ್ಲಿ ತನಕ ಇದ್ದ ಕಾಯಿಲೆ, ರೋಗ, ನೋವು ಇನ್ನು ಮುಂದೆ ಇರುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಹೂ ಎವರ್ ಇಸ್ ನೌ ಆತ್ಮದ ಭರಿತರಾಗಿ, ನೀವು ಶರೀರ ಜ್ಞಾನದಿಂದ ಕೇಳಿಸೋರಲ್ಲ, ನೀವು ಆತ್ಮದಿಂದ ಕೇಳಿ ಈ ಮಾತು ಒಂದೊಂದು ನನ್ನ ಶರೀರದಲ್ಲಿ ಹಾಗೆ ಆತ್ಮವಾಗಿ, ಜೀವವಾಗಿ ಹಾಗೆ ಪ್ರಕಟವಾಗಲಿ ಅಂತ ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಳ್ಳುವವರ ಶರೀರದಲ್ಲಿ ಈ ವಾಕ್ಯ ಮಾಂಸವಾಗಿ ಹಾಗೆ ನಿಮ್ಮ ಶರೀರದಲ್ಲಿ ಈ ದಿನವೇ ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಪರಿಪೂರ್ಣದ ಬಿಡುಗಡೆ ಹೊಂದಿತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಜೇಮ್ಸ್ 1:6-7 ಹೇಳ್ತಾ ಇದೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಸೊ ಹಾಗಾದರೆ ಇಫ್ ಮೈ ನ್ಯಾಚುರಲ್ ಐಸ್ ಆ್ಯಂಡ್ ದ ಐಸ್ ಆಫ್ ಮೈ, ಈ ಶರೀರ ಕಣ್ಣು ಮತ್ತು ಆತ್ಮದ ಕಣ್ಣು ಒಂದು ಸ್ವಲ್ಪ ನಂಬಿಕೆ ಇದೆ, ಆಮೇಲೆ ಪರಿಸ್ಥಿತಿಯನ್ನು ನೋಡಿ ನಂಬಿಕೆ ಇಲ್ಲ, ಆಮೇಲೆ ನಂಬಿಕೆ ಇದೆ, ಆಮೇಲೆ ಶರೀರ ಪರಿಸ್ಥಿತಿ ನೋವು ಉಂಟಾಗ ನಂಬಿಕೆ ಇಲ್ಲ. ಈ ರೀತಿ ವೇವರ್ ಆಗುವಾಗ ಅಂಥವರು ನೀವು ದೇವರ ಆಶೀರ್ವಾದ, ದೇವರ ಸ್ವಸ್ಥತೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾದರೆ ಈಗ ಅರ್ಥ ಮಾಡ್ಕೊಳ್ಳಿ, ನಾವು ಇವತ್ತು ನಂಬಿಕೆ ಅನ್ನೋದು ವಿಷಯ ಏನು ಅಂತ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ವೆನ್ ಯು ಮೀನ್ ಯು ನೀಡ್ ಟು ಹ್ಯಾವ್ ಫೇತ್, ಆ ಫೇತ್ ಅನ್ನೋದು ಏನು ಅಂತ ಹೇಳುವಾಗ, ವಿವರಿಸುವಾಗ ತುಂಬ ಗಮನದಿಂದ ಕೇಳಿ. ಐ ಆಮ್ ಗೋಯಿಂಗ್ ಟು ಗಿವ್ ಇವತ್ತು ಒಂದು ಹೊಸ ಡೆಫಿನೇಷನ್ ಕೊಡ್ತೀನಿ. ಇದುವರೆಗೂ ನಾನು ಹಲವಾರು ಡೆಫಿನೇಷನ್ಸ್, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಂಬಿಕೆಗೆ. ಇವತ್ತು ಪ್ರಾಕ್ಟಿಕಲ್ ಆಗಿರುವ ಒಂದು ವಿಷಯ, ನಂಬಿಕೆ ಅನ್ನೋದು ಇದು ನೀವೇನೋ ಪ್ರಯತ್ನ ಪಟ್ಟು ಬರೆಸುವ ಕಾರ್ಯ ಇಲ್ಲ. ನಂಬಿಕೆ ಅನ್ನೋದು ಏನು ಅಂತ ವಿವರಿಸ್ತೀನಿ, ತುಂಬ ಗಮನದಿಂದ ಕೇಳಿ. ಆ್ಯಕ್ಚುಲಿ ಸ್ವಸ್ಥತೆ, ಪರ್ಟಿಕ್ಯುಲರ್ ಆಗಿ ಹೀಲಿಂಗ್ ಮ್ಯಾನಿಫೆಸ್ಟೇಷನ್ಗೆ ಇಟ್ ಈಸ್ ಆಲ್ ಅಬೌಟ್ ಯುವರ್ ಹಾರ್ಟ್. ಇದು ನಿಮ್ಮ ಹೃದಯದ ಬಗ್ಗೆ, ನಿಮ್ಮ ಶರೀರದ ಬಗ್ಗೆ ಅಲ್ಲ. ಯುವರ್ ಸೋಲ್, ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ, ನಿಮ್ಮ ಪ್ರಾಣ ಇರುವ ಕಂಡೀಷನ್. ಸೊ ಇವತ್ತು ಕೂಡ ನೀವು ಯಾಕೆ ಕಾಯಿಲೆದಲ್ಲಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡ್ರೆ, ಆ ಕಾಯಿಲೆ ಕಾರಣ ಇಲ್ಲದೆ ನಿಮ್ಮ ಶರೀರದಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ನೀವು ಅಂದ್ಕೊಂಡಿರ್ಬೋದು, ಅಯ್ಯೋ ನಾನು ಸರಿಗ ಆರೋಗ್ಯವಾದ ಆಹಾರ ತಿಂದೇ ಇರೋದ್ರಿಂದ ಇದು ಬಂತು, ಇಲ್ಲ ಒಂದು ಕಡೆ ಹೋದೆ ಅಲ್ಲಿ ಯಾರಿಗೋ
ಕೆಮ್ಮು ಬಂತು, ಆ ಕೆಮ್ಮು ನನಗೆ ಹಂಗೆ ಬಂದ್ಬಿಡ್ತು. ಇಲ್ಲ ಇನ್ನೊಂದು ಕಡೆ ಎಲ್ಲೋ ಹೋಗಿ ಬೇರೆ ಊರಿಗೆ ಹೋದೆ, ಅಲ್ಲಿ ನೀರು ಕುಡಿದೆ, ಆ ನೀರು ಸೆಟ್ ಆಗಲಿಲ್ಲ, ಅದರಿಂದ ಹಂಗೆ ಹುಷಾರಿಲ್ದಾಗೋಯ್ತು. ಇಲ್ಲ ಒಂದು ಕಡೆ ಹೋದೆ, ಒಂದು ಹುಳ ಕಚ್ಬಿಡ್ತು, ಅದರಿಂದ ಕಾಲಿಗೆ ಇದಾಗಿ ಸೀರಿಯಸ್ ಆಗೋಯ್ತು. ನೀವು ಕೊಡುವ ಒಂದೊಂದು ಶರೀರ ಪ್ರಕಾರದ ಕಾರಣಗಳು ಕಾರಣವೇ ಅಲ್ಲ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಹೀಲಿಂಗ್, ನೀವು ಅನಾರೋಗ್ಯದಲ್ಲಿ, ಕಾಯಿಲೆದಲ್ಲಿ, ರೋಗದಲ್ಲಿ, ನೋವಲ್ಲಿ ಇರುವುದಕ್ಕೆ ಕೊಡುವ ನೀವು ಶರೀರ ಪ್ರಕಾರವಾಗಿ ಇಟ್ ಈಸ್ ಜಸ್ಟ್ ದ ಮೆಥಡ್, ಆ ವೇ. ಆ ಕಾಯಿಲೆ ನಿಮ್ಮ ಶರೀರವನ್ನು ಅಟ್ಯಾಕ್ ಮಾಡಲಿಕ್ಕೆ ಒಂದು ಮಾರ್ಗ. ಇಟ್ ವಾಸ್ ಜಸ್ಟ್ ದ ವೇ, ಇಟ್ ವಾಸ್ ಒನ್ ಆಫ್ ದ ಮೆಥಡ್ಸ್ ಅಷ್ಟೇ. ಆದರೆ ನೀವು ಶರೀರ ಪ್ರಕಾರವಾಗಿ ಅದರಿಂದ ಹೇಳುವ ಕಾರಣವೇ ಅಲ್ಲ. ಸೊ ಅಂಡರ್ಸ್ಟ್ಯಾಂಡ್, ಸಿಕ್ನೆಸ್ ಈಸ್ ಆಫ್ ದ ಡೆವಿಲ್. ದೇವರು ಕಾಯಿಲೆ ರೋಗವನ್ನು ತರುವರಲ್ಲ. ಕಾಯಿಲೆ ರೋಗ ಶೈತಾನಿಂದ ಬರುವುದು. ಸೊ ಹಾಗಾದರೆ ಶೈತಾನ ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಯಾವಾಗಲೂ ಅವನು 24 ಗಂಟೆಗೆ ತುಂಬ ಕರೆಕ್ಟಾಗಿ ಅವನ ಗಮನವಾಗಿ ಕೆಲಸ ಮಾಡ್ತಾ ಇದ್ದಾನೆ. ನೀವು ಯಾವಾಗ ನಿಮ್ಮ ಪ್ರಾಣ, ನಿಮ್ಮ ಮನಸ್ಥಿತಿ, ನಿಮ್ಮ ಭಾವನೆಗಳು, ನಿಮ್ಮ ಹೃದಯದಲ್ಲಿ ಇರುವ ಆ ವಿಷಯಗಳು ಅವನಿಗೆ ಅನುಕೂಲವಾಗಿ, ಅಂದರೆ ದೇವರಿಗೆ ಅನುಕೂಲವಾಗಿ ಇಲ್ಲದೆ ಶೈತಾನಿಗೆ ಅನುಕೂಲವಾಗಿರುವಾಗ ಅವನ ಒಳಗಡೆ ನುಗ್ಗಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಆ ಅಟ್ಯಾಕ್ ಮಾಡುವ ರೀತಿ ವಿಧಾನ ಬಂದರೆ ಬೇರೆ ಬೇರೆ ರೀತಿಯಲ್ಲಿರ್ಬೋದು ನಾನು ಹೇಳಿದ ಪ್ರಕಾರ. ಆದರೆ ನೀವು ಹೇಳುವ ಇವತ್ತು ಶರೀರ ಜ್ಞಾನದಿಂದ ತುಂಬಿ ಇದರಿಂದ ಆಯಿತು ಅದರಿಂದ ಆಯಿತು ಅಂತ ಹೇಳುವುದು ಒಂದು ಕಾರಣನೇ ಅಲ್ಲ. ಸೊ ಸ್ಟಾಪ್ ಎಕ್ಸ್ಪ್ಲೈನಿಂಗ್ ಆರ್ ಸೇಯಿಂಗ್, ಈ ನೀರು ಆ ಊರಿಗೆ ಹೋಗಿದೆ, ಅಲ್ಲಿ ನೀರು ಕುಡಿದೆ, ಅದರಿಂದ ಹಿಂಗಾಯಿತು, ಅದನ್ನೆಲ್ಲ ಹೇಳೋದು ನಿಲ್ಲಿಸ್ಬಿಡಿ. ಬಿಕಾಸ್ ಇಟ್ ಈಸ್ ನಾಟ್ ಅ ಫಿಸಿಕಲ್ ಥಿಂಗ್. ಸಿಕ್ನೆಸ್ ಇಸ್ ನಾಟ್ ಅ ಫಿಸಿಕಲ್ ಥಿಂಗ್, ಸಿಕ್ನೆಸ್ ಇಸ್ ಅ ಸ್ಪಿರಿಚುವಲ್ ಥಿಂಗ್. ಅದು ಆತ್ಮದಲ್ಲಿ ಒಂದು ಕಾರ್ಯ ಉಂಟಾದದ್ರಿಂದ ನಿಮ್ಮ ಶರೀರ ಅಫೆಕ್ಟ್ ಆಗಿದೆ. ಇವತ್ತು ಅದರ ಬಗ್ಗೆನೇ ಈಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಿದ್ದೀನಿ, ತುಂಬ ಗಮನದಿಂದ ಕೇಳಿ. ಸೊ ಇನ್ನೊಂದು ದಿನ ಕಾಯಿಲೆ ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲ. ಇರುವ ಕಾಯಿಲೆ ಬಿಟ್ಟು ಹೋಗುವುದು. ಒಂದೊಂದು ಜೀವಕೋಶದಲ್ಲಿ ಇವತ್ತು ವಾಕ್ಯವು ಜೀವವಾಗಿರುವ ಯೇಸು ಪ್ರಕಟವಾಗುವಾಗ ಅದೆಂಥ ಕಾಯಿಲೆ ಇರಲಿ, ಡಾಕ್ಟರ್ ನೀನು 2 ದಿನದಲ್ಲಿ ಸಾಹಿತ್ಯ ಅಂತ ಹೇಳಿರಲಿ, ಯೇಸುವಿನ ನಾಮದಲ್ಲಿ ಇವತ್ತು ಈ ಸತ್ಯ ನಿಮ್ಮನ್ನು ಪರಿಪೂರ್ಣವಾಗಿ ಗುಣಪಡಿಸಿ ಈ ಸತ್ಯದ ಆ ಫಲವನ್ನು ನಿಮ್ಮ ಶರೀರದಲ್ಲಿ ಪ್ರಕಟಿಸಿ ನೀವು ಸುಖವಾಗಿ, ಆರೋಗ್ಯವಾಗಿ, ಆಶೀರ್ವಾದವಾಗಿ ದೇವರ ನಾಮ ಮಹಿಮೆ ಪಡುವ ರೀತಿಯಲ್ಲಿ ನೀವು ಸಾಕ್ಷಿಯಾಗಿ ಈ ಭೂಮಿಯಲ್ಲಿ ಇರುವರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇನ್ ದ ನೇಮ್ ಆಫ್ ಜೀಸಸ್. ಅಗೇನ್ ಐ ವಾಂಟ್ ಟು ಎಂಫಸೈಸ್, ಯಾರ್ಯಾರೆಲ್ಲ ಹುಷಾರಿಲ್ವೋ, ಯಾರ್ಯಾರು ಹಾಸ್ಪಿಟಲಲ್ಲಿ ಇದ್ದಾರೋ, ಯಾರ್ಯಾರು ಬೆಡ್ ರಿಡನ್ ಆಗಿದ್ದಾರೋ ಅವ್ರಿಗೆಲ್ಲ ಈ ಲಿಂಕ್ನ ಫಾರ್ವರ್ಡ್ ಮಾಡಿ. ಸುಮ್ಮನೆ ಇದನ್ನು ಕೇಳಿ. ಅವ್ರು ಒಂದು ವೇಳೆ ಅರ್ಥ ಆಗದೆ ಇರ್ಬೋದು, ಯಾಕಂದರೆ ಬರ್ತಾ ಇರೋದು ಈ ಶರೀರ ಪ್ರಕಾರದ ಜ್ಞಾನದಿಂದ ಬರ್ತಾ ಇರಲ್ಲ, ಯೇಸುವಿನ ಮಾತಿಗೆ ಸುಮ್ಮನೆ ಶಬ್ದ ಕೊಡ್ತಾ ಇದ್ದೀನಿ ಅಷ್ಟೇ. ಆದ್ದರಿಂದ ಇದು ಗುಣಪಡಿಸುವ ಸಾಮರ್ಥ್ಯ, ಅಭಿಷೇಕ, ಬಲ, ಆತ್ಮ, ಜೀವ ಈ ಮಾತಲ್ಲಿದೆ. ಅದರಿಂದ ಹೊಂದಿಕೊಳ್ಳುವ ಪ್ರತಿಯೊಬ್ಬರು ಈ ಕಾರ್ಯವನ್ನು ಹಾಗೆಯೇ ನಿಮ್ಮಲ್ಲಿ ಅನುಭವಿಸುವುದಾದರೆ ಸಾಕು, ಇದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ನೌ ಲೆಟ್ ಮಿ ಎಕ್ಸ್ಪ್ಲೈನ್ ಯು. ನಂಬಿಕೆ ಹೇಗೆ ಬರುತ್ತಂದರೆ, ವಾಕ್ಯ ಹೇಳ್ತಾ ಇದೆ ರೋಮನ್ಸ್ 10:10 ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ನಂಬಿಕೆ ದೇವರ ವಾಕ್ಯವನ್ನು ಕೇಳೋದರಿಂದ ಬರುತ್ತಂತೆ. ಆಲ್ ರೈಟ್, ಈಗ ಒಂದು ಬೈಬಲ್ ಘಟನೆಯಿಂದ ನಾನು ಈ ಪ್ರಿನ್ಸಿಪಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ ಮಾರ್ಕ್ ಚಾಪ್ಟರ್ 5 ದ ವುಮನ್ ವಿತ್ ದ ಇಶ್ಯೂ ಆಫ್ ಬ್ಲಡ್. ಫಸ್ಟ್ ಶಿ ಹರ್ಡ್, ಯೇಸುವಿನ ಬಗ್ಗೆ ಕೇಳಿದಳು. ಅಂದರೆ ಯೇಸು ಯಾರು? ವಾಕ್ಯವನ್ನು ಕೇಳಿದಳು. ವಾಕ್ಯವನ್ನು ಕೇಳಿದ್ರಿಂದ ನಂಬಿಕೆ ಉಂಟಾಗುತ್ತದೆ. ಯಾಕಂದರೆ ನೀವು ಏನೇ ಒಂದು ಕಾರ್ಯ ಮಾಡೋದಕ್ಕೆ ಮುಂಚೆ ನಿಮಗೆ ಮಾಡಬೇಕು ಅನ್ನುವ ಮೈಂಡ್ ಬರಬೇಕು, ಮಾಡಬೇಕು ಅನ್ನುವ ಆಲೋಚನೆ ಬರಬೇಕು. ವಿತೌಟ್ ದ ಥಾಟ್ ನೀವು ಆ್ಯಕ್ಷನಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದರೆ ಒಂದು ಶರೀರದಲ್ಲಿ ಒಂದು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಆ ಆಲೋಚನೆ ಬರಬೇಕು. ಸೊ ಈಗ ಇವಳಿಗೆ ಯೇಸು ಬಗ್ಗೆ ಕೇಳಿದ ಕೂಡಲೇ ಈ ಆಲೋಚನೆ ಹೇಗೆ ಬಂತು? ಈಗ ನಾವು ಐಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಬಿಹೈಂಡ್ ದ ಸೀನ್ಸ್. ಯೇಸುವಿನ ಬಗ್ಗೆ ಕೇಳಿದ ಕೂಡಲೇ ಈಗ ಕೇಳಿದ ಮಾತು ಅವಳು ಸ್ವೀಕಾರ ಮಾಡಿಕೊಳ್ಳಬೇಕು, ಒಪ್ಪಿಕೊಳ್ಳಬೇಕು, ಅಂಗೀಕರಿಸಿಕೊಳ್ಳಬೇಕು. ಈಗ ನಾನು ಹೇಳ್ತೀನಿ ಒಂದಿಷ್ಟು ವಿಷಯ ತುಂಬ ಗಮನದಿಂದ ಕೇಳಿ.
ಯೇಸುವಿನ ಈ ವಾಕ್ಯವನ್ನು ಕೇಳುವಾಗಲಿ, ಯೇಸು ಮಾತಾಡುವುದು ಕೇಳುವುದಾಗಲಿ, ನೀವು ಶರೀರ ಜ್ಞಾನದಿಂದ, ಶರೀರ ಕಿವಿಯಿಂದ ಕೇಳುವುದರಿಂದ ನಿಮಗೆ ಬಿಡುಗಡೆ ಇಲ್ಲ. ನೀವು ಆತ್ಮದ ಕಿವಿಗಳಿಂದ, ಆತ್ಮದ ಕಣ್ಣುಗಳಿಂದ ನೋಡುತ್ತಾ, ಕೇಳುತ್ತಾ, ಹೊಂದಿಕೊಳ್ಳುತ್ತಾ ಇರುವಾಗ ಮಾತ್ರನೇ ನಿಮಗೆ ಆ ವಾಕ್ಯದ ಫಲವನ್ನು ಅನುಭವಿಸಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಏನರ್ಥ? ಇವಳು ಕೇಳಿದ ಕೂಡಲೇ ಆ ಆಲೋಚನೆ ಬಂದಿದ್ದರೆ ಆ ಆಲೋಚನೆ ಬರುವುದಕ್ಕೆ ಕಾರಣ ಏನು? ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಗಮನದಿಂದ ಕೇಳಿ. ಸೊ ಯೇಸುವನ್ನು ಕೇಳಿದಳು ಅಂದರೆ ವಾಕ್ಯವನ್ನು ಕೇಳಿದಳು. ಆ ವಾಕ್ಯವನ್ನು ಕೇಳಿದಾಗ ಅದು ಅವಳಿಗೆ ಮಾಹಿತಿಯಾಗಿರಲಿಲ್ಲ, ಅದು ಅವಳಿಗೆ ಪ್ರಕಟಣೆಯಾಗಿತ್ತು. ಹಾಗಾದರೆ ಏನರ್ಥ? ವಾಕ್ಯವು ಬಂದಾಗ ಅದನ್ನು ಒಂದು ಇನ್ಫಾರ್ಮೇಷನ್ ಆಗಿ, ಒಂದು ಸುದ್ದಿಯಾಗಿ ಈಗ ಅದನ್ನು ಸ್ವೀಕಾರ ಮಾಡಿಲ್ಲ. ಅದನ್ನು ವಾಕ್ಯವನ್ನು ಇದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಇರುವುದು ಇದೆ ಅಂತ ಹೇಳಿ ಆ ಭಾವನೆಯಲ್ಲಿ ಸ್ವೀಕಾರ ಮಾಡಿಕೊಂಡ್ಲು.